ಹಲೋ ನಮಸ್ಕಾರ ಗೆಳೆಯರೇ. ಈ ಕತೆ ಓದಲು ಬಂದಿರುವ ನಿಮಗೆ ಸ್ವಾಗತ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಬೇಕಾದರೆ ಈ ಕಥೆಯ ಸೌಂಡನ್ನು ಆಫ್ ಮಾಡಿ ಓದಬಹುದು. ಒಂದು ಬಾರಿ ಅಕ್ಬರ ಮತ್ತು ಬೀರ್ಬಲ್ ಇಬ್ಬರು ಕೋಟೆಯೊಂದರ ಗೋಡೆಯ ಮೇಲೆ ಕುಳಿತು 4 ಕಡೆ ಕಂಗೊಳಿಸುತ್ತಿದ್ದ ಪ್ರಕೃತಿಯ ರಮಣೀಯ ದೃಶ್ಯವನ್ನು ಕಣ್ತುಂಬ ನೋಡುತ್ತಾ ಇದ್ದರು. ಅವರು ಎತ್ತರವಾದ ಸ್ಥಳದಲ್ಲಿ ಕುಳಿತುಕೊಂಡಿದ್ದರು. ಕೋಟೆಯ ಹೊರಗಿನ ದೃಶ್ಯ ಬಹು ದೂರವಾಗಿದ್ದರೂ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಅವರು ಸಾಕಷ್ಟು ಸಮಯ ಅಲ್ಲೇ ಕುಳಿತು ನಿಸರ್ಗದ ಸೌಂದರ್ಯವನ್ನು ನೋಡಿ ಮನಸಾರೆ ಆನಂದ ಪಡುತ್ತಿರುವಾಗ ಒಂದು ದೃಶ್ಯ ಅವರನ್ನು ಬೆನ್ನಚ್ಚುವಂತೆ ಮಾಡಿತು. ಓರ್ವ ಪ್ರಯಾಣಿಕನನ್ನು 4 ಜನ ಅವನ ಮಾತಿಗೆ ಬೀರ್ಬಲನು ವಿನಯದಿಂದ, ಮಹಾಪ್ರಭು, ತಾವು ಈ ದೇಶವನ್ನು ಪಾಲಿಸುವ ಮಹಾರಾಜರು. ಪ್ರಜೆಗಳೆಲ್ಲ ಮಹಾರಾಜರಿಗೆ ಮಕ್ಕಳಂತೆ ತಾನೆ. ಅದೇ ರೀತಿ ಎಲ್ಲ ಪ್ರಜೆಗಳಲ್ಲಿ ಈ ವೇಶ್ಯೆಯ ಮಗನೂ ಒಬ್ಬ. ಅಂದ ಮೇಲೆ ಈ ವೇಶ್ಯೆಯ ಮಗನಿಗೂ ನೀವು ತಂದೆಯಾದಂತೆ ಆಗಲಿಲ್ಲವೇ ಎಂದು ಕೇಳಿದರು. ಬೀರ್ಬಲ್ನ ಮಾತುಗಳನ್ನು ಕೇಳಿ ಅಕ್ಬರನಿಗೆ ಅಪಾರ ನಾಚಿಕೆ ಉಂಟಾಯಿತು. ತಾನು ಬೀರ್ಬಲ್ನ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡನಲ್ಲ ಎಂದು ಮುರುಗಿ, ನಂತರ ಆ ನ್ಯಾಯ ವಿಚಾರಣೆಯನ್ನು ಬೀರ್ಬಲ್ನೇ ಮಾಡಬೇಕೆಂದು ತಿಳಿಸಿ ಸಭೆಯಿಂದ ಆಚೆ ಹೊರಟು ಹೋದನು. ಆ ನಂತರ ಬೀರ್ಬಲ್ನು ಆ ವೇಶ್ಯೆಯ ಮಗನ ನಾಟ್ಯವನ್ನು ಉಚಿತ ರೀತಿಯಲ್ಲಿ ಮಾಡಿ ಅವನು ನಿರ್ದೋಷಿ ಎಂದು ತೀರ್ಪಿತ್ತನು. ನಂತರ ಆ ವೇಶ್ಯೆಯ ಮಗನಿಗೆ ಬುದ್ಧಿವಾದ ಹೇಳಿ ತಾಯಿಯ ಜೊತೆಯಲ್ಲಿ ಉಚಿತ ಮರ್ಯಾದೆ ಮಾಡಿ ಕಳುಹಿಸಿಕೊಟ್ಟನು. ಮುತ್ತಿ ಅವನ ಬಳಿಯಿದ್ದ ಒಡವೆ ವಸ್ತುಗಳನ್ನು, ಹಣವನ್ನು ದೋಚಿಕೊಂಡು ಹೋಗುವುದನ್ನು ಅವರು ಕಣ್ಣಾರೆ ಕಂಡರು. ಆ ದೃಶ್ಯವನ್ನು ನೋಡಿ ಅಕ್ಬರನು, ಬೀರ್ಬಲ್ ಹಾಡು ಹಗಲಿನಲ್ಲಿ ನಮ್ಮೆದುರಿಗೆ ಈ ರೀತಿ ಲೂಟಿ ನಡೆಯುತ್ತಿದೆಯಲ್ಲ, ಇನ್ನು ನಮಗೆ ಗೊತ್ತಿಲ್ಲದಂತೆ ಎಂತಹ ಲೂಟಿ ದರೋಡೆ ನಡೆಯುತ್ತಿರಬಹುದು. ನೀವು ಮಂತ್ರಿಯಾಗಿದ್ದು ಏನು ಪ್ರಯೋಜನ ಬಂತು? ನೀವು ಆಡಳಿತ ನಿರ್ವಹಿಸುವ ರೀತಿ ಇದೇ ಏನು ಎಂದು ಕೋಪದಿಂದ ಹೇಳಿದನು. ಅವನ ಮಾತನ್ನು ಕೇಳಿದ ಬೀರ್ಬಲ್ ತಕ್ಷಣವೇ, ಮಹಾಪ್ರಭು, ನೀವೇನು ಇದರ ಬಗ್ಗೆ ವ್ಯಥೆಪಡಬೇಕಾದುದಿಲ್ಲ. ಒಳ್ಳೆಯವರಿದ್ದ ಮೇಲೆ ಕೆಟ್ಟವರು ಇದ್ದೇ ಇರುತ್ತಾರೆ. ಕೆಟ್ಟವರಿಂದಲೇ ಇತರರು ಒಳ್ಳೆಯವರೆಂದು ಗುರುತಿಸಲ್ಪಡುತ್ತಾರೆ. ಅದೇ ರೀತಿ ರಾಜ್ಯದಲ್ಲಿ ಕೆಟ್ಟವರಿಂದ ಒಳ್ಳೆಯವರ ವಸ್ತುಗಳು ಕಳುವು ಮಾಡಲ್ಪಡುತ್ತವೆ, ದರೋಡೆ ಮಾಡಲ್ಪಡುತ್ತವೆ. ಇದು ಪ್ರಕೃತಿಯ ನಿಯಮ. ಎಲ್ಲರಿಗೂ ಬೆಳಕನ್ನು ಸುತ್ತಲೂ ಹರಿಸುವ ದೀಪದ ಕೆಳಗೆ ಕತ್ತಲಿರುವುದೆಂಬುದು ಸತ್ಯ ಅಲ್ಲವೇ ಎಂದು ನುಡಿದರು. ಬೇಸರಗೊಂಡಿದ್ದ ಅಕ್ಬರ್ಗೆ ಬೀರ್ಬಲ್ನ ಮಾತುಗಳು ಸಮಾಧಾನ ನೀಡಿದ್ದವು. ಅವನು ನಿಟ್ಟುಸಿರು ಬಿಡುತ್ತಾ ಬೀರ್ಬಲ್ನ ಬೆನ್ನು ತಟ್ಟಿದ. ಒಂದು ಬಾರಿ ಅಕ್ಬರ್ ಮತ್ತು ಬೀರ್ಬಲ್ ಕುದುರೆ ಸವಾರಿ ಮಾಡುತ್ತಾ ಯಮುನಾ ನದಿಯ ದಡದವರೆಗೆ ತಲುಪಿದರು. ಆಗ ಸಾಯಂಕಾಲದ ಸಮಯವಾಗಿದ್ದರಿಂದ ಬ್ರಾಹ್ಮಣರು ನದಿಯಲ್ಲಿ ಸಂಧ್ಯಾವಂದನೆ ಮಾಡುತ್ತಿದ್ದರು. ಬೀರ್ಬಲನು ಅಕ್ಬರ್ ಚಕ್ರವರ್ತಿಯ ಅನುಮತಿಯನ್ನು ಪಡೆದು ಸಂಧ್ಯಾವಂದನೆ ಮಾಡಿ ಮುಗಿಸಿಕೊಂಡು ಅಕ್ಬರ್ ಚಕ್ರವರ್ತಿಗೆ ಕುಳಿತಿದ್ದ ಸ್ಥಳಕ್ಕೆ ಹಿಂತಿರುಗಿ ಬಂದನು. ಆಗ ಅಕ್ಬರ್ ಚಕ್ರವರ್ತಿಗೆ ತಾನೂ ಸಹ ಹಿಂದೂಗಳಂತೆ ಸಂಧ್ಯಾವಂದನೆ ಮಾಡಬೇಕೆಂಬ ಬಯಕೆ ಹುಟ್ಟಿತು. ಅದಕ್ಕಾಗಿ ಅವನು ಬೀರ್ಬಲನನ್ನು ಕುರಿತು, ಬೀರ್ಬಲ್, ನನಗೂ ಸಹ ಹಿಂದೂಗಳಂತೆ ಸಂಧ್ಯಾವಂದನೆ ಮಾಡಬೇಕೆಂಬುದು ಆಸೆಯಾಗಿದೆ. ನೀನು ನನಗೂ ಸಂಧ್ಯಾವಂದನೆಯನ್ನು ಹೇಳಿಕೊಡುವಿಯಾ ಎಂದು ಕೇಳಿದನು. ಅವನ ಮಾತನ್ನು ಕೇಳಿದ ಬೀರ್ಬಲನು, ಮಹಾಪ್ರಭು, ಸಂಧ್ಯಾವಂದನೆಯನ್ನು ಮಾತ್ರ ಮಾಡಬೇಕೆಂದು ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ನಾನು ನಿಮಗೆ ಸಂಧ್ಯಾವಂದನೆಯನ್ನು ಹೇಳಿಕೊಡಬಾರದು. ಅದು ಅಲ್ಲದೆ ನೀವು ಎಂದನು. ಅವನ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಆಲೋಚಿಸಿದ ಅಕ್ಬರ್ ಚಕ್ರವರ್ತಿ, ಬೀರ್ಬಲ್, ನೀನು ಒಂದು ಕೆಲಸ ಮಾಡು. ನನ್ನನ್ನು ನೀನು ಅನಂತರ
ನಾನು ಸಂಧ್ಯಾ ವಂದನೆ ಮಾಡುವುದರಿಂದ ಯಾವ ಅಭ್ಯಂತರವೂ ಇರುವುದಿಲ್ಲ ಎಂದು ಹೇಳಿದನು. ಅಕ್ಬರ್ನ ಸ್ವಭಾವದ ಬಗ್ಗೆ ಬೀರ್ಬಲನಿಗೆ ಚೆನ್ನಾಗಿ ತಿಳಿದಿದ್ದರಿಂದ ಅವನು ವೃಥಾ ಚರ್ಚೆ ಮಾಡಲು ಇಚ್ಛಿಸಿದೆ. ಹಾಗೇ ಆಗಲಿ ಮಹಾಪ್ರಭು, ನನಗೆ ಕೆಲವು ದಿನಗಳ ಕಾಲಾವಕಾಶ ಕೊಡಿ, ನಿಮ್ಮನ್ನು ಖಂಡಿತ ಪ್ರಯತ್ನಿಸುತ್ತೇನೆ ಎಂದನು. ಹಲೋ ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ಕಮೆಂಟ್ನಲ್ಲಿ ನೆಕ್ಸ್ಟ್ ಸ್ಟೋರಿ ಅಂತ ಬರೆಯಿರಿ. ಧನ್ಯವಾದಗಳು. ಬಾಯ್.